ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆ ನಾನು ಸ್ವಲ್ಪ ಡೀಪ್ ಕ್ಲೀನೇ ಇತ್ತು ಅಂತ ಹೇಳ್ಬೋದು. ಬೆಳಗ್ಗೆ ಎಲ್ಲ ಸ್ವಲ್ಪ ಆಚೆ ಎಲ್ಲ ನೀರು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಳಗಡೆ ಮಾಪ್ ಮಾಡ್ತೀನಲ್ವ, ಆವಾಗ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಡ್ರೈನ್ ಕ್ಲೀನರ್ ಇದು ಒಂದು 15 ಇಲ್ಲ 20 ಡೇಸ್ಗೊಂದು ಹಾಕ್ತಾ ಇರ್ತೀನಿ. ಬಿಕಾಸ್ ಏನೇ ಆಯಿಲ್ ಇರೋಂಥ ಪಾತ್ರೆ ತೊಳೆದಾಗ ಅದು ಜಿಡ್ಡಿನಂಶ ಕೂತಿರುತ್ತಲ್ವ, ವಾಟರ್ ಕ್ಲಿಯರಾಗಿ ಹೋಗುತ್ತೆ. ಸೊ ಹಂಗಾಗಿ ಇದನ್ನ ಹಾಕ್ಬಿಡ್ತೀನಿ. ಇವಾಗ ನಾನು ಮಾಪ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಬರೋ ತನಕ ಇಲ್ಲಿ ಏನು ಜಾಸ್ತಿ ವಾಟರ್ ಯೂಸ್ ಮಾಡಲ್ಲಲ್ವ, ಅದು ಕ್ಲಿಯರ್ ಆಗುತ್ತೆ. ಒಂದು ಸ್ವಲ್ಪ ವಾಟರ್ ಹಾಕಿ ಬಿಡಬೇಕು. ಸೊ ಇವಾಗ ಮಾಪ್ ಮಾಡೋದಕ್ಕೆ ಸ್ವಲ್ಪ ಲೈಝಾಲ್ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಯಾಕಂದರೆ ಸಾಲ್ಟ್ ಹಾಕೋದ್ರಿಂದ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದು ಮಾಪ್ ಮಾಡಿದಾಗ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಸಾಲ್ಟು ಮತ್ತು ಲೈಝಾಲ್ ಹಾಕಿ ನಾನು ಮನೆಯೆಲ್ಲ ಫ್ಲೋರ್ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಫ್ಲೋರೆಲ್ಲ ಕ್ಲೀನ್ ಆದಮೇಲೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಆಚೆನೂ ಎಲ್ಲ ಕೆಲಸ ಮುಗಿಸ್ಕೊಂಡೆ, ರಂಗೋಲಿ ಬಿಟ್ಟು ಬಂದೆ. ಇಲ್ಲಿ ಒಳಗಡೆನೂ ಸಹ ಮಾಪ್ ಮಾಡ್ಕೊಂಡು ಸ್ವೀಪ್ ಎಲ್ಲ ಆಯಿತು. ಒಳಗಡೆನೂ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಸೊ ಇವಾಗ ಏನಂದರೆ ಬೆಡ್ ಕವರ್ ನಾನು ವಾಶಿಗೆ ಹಾಕಿದ್ದೆ. ಈಗ ವಾಶ್ ಮಾಡಿರೋ ಬೆಡ್ ಕವರ್ನ ಬೆಡ್ಡಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಸೋಫಾ ಕವರು ಸಹ ವಾಶಿಗೆ ಹಾಕಿದ್ದೆ. ಸೊ ವಾಶ್ ಮಾಡಿಟ್ಟಿದ್ದೀನಿ. ಸೋಫಾ ಕವರಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಬೇಸಿಕ್ ಕೆಲಸ ಬೆಳಗ್ಗೆ ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಇವಾಗ ಏನಂತಂದರೆ ಕ್ವಿಕ್ಕಾಗಿ ಸ್ವಲ್ಪ ಸೋಫಾ ಕವರು ಮತ್ತು ಬೆಡ್ ಕವರ್ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ಮ ಜೊತೆ ರಾಗಿ ರೊಟ್ಟಿ ಮತ್ತು ಬೀನ್ಸು ಕಡಲೆಕಾಳು ಹಾಕಿ ಪಲ್ಯ ಮಾಡೋಣ ಅಂತಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಕ್ವಿಕ್ಕಾಗಿ ಸ್ವಲ್ಪ ಈ ಕೆಲಸ ಹೇಳಿದ್ನಲ್ಲ, ಸೋಫಾ ಕವರ್ ಮತ್ತು ಬೆಡ್ ಕವರ್ ಹಾಕಿ ಬಂದ್ಬಿಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಎಲ್ಲ ಕ್ಲೀನ್ ಆಗಿದೆ. ಮನೆ ಒಂಥರ ಕ್ಲೀನ್ ಆದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಫ್ರೆಂಡ್ಸ್, ಖುಷಿ ಆಗುತ್ತೆ. ನಿಮಗೂ ಅದೇ ರೀತಿ ಆಗುತ್ತಾ? ಕಮೆಂಟ್ ಮಾಡಿ. ಪಳಪಳ ಅಂತಿದೆ ನೆಲ ಎಲ್ಲ. ಸೊ ಫ್ರೆಂಡ್ಸ್, ರಾಗಿ ರೊಟ್ಟಿ ಮಾಡೋಣ. ಇವಾಗ ನಾನು ಈ ಥರ ಒಂದು ಪ್ಯಾನ್ ತಗೊಂಡಿದ್ದೀನಿ. ನಾನು ಈ ಥರದ್ರಲ್ಲೇ ಮುದ್ದೆನೂ ಮಾಡೋದು ಮತ್ತು ರಾಗಿ ರೊಟ್ಟಿ ಮಾಡ್ಕೊಳ್ಳೋಕೆ ಇಟ್ಟು ಸಹ ಮುದ್ದೆ ಥರ ಮಾಡ್ಕೊಬೇಕಲ್ವಾ. ಸೊ ಅದನ್ನು ಇದರಲ್ಲೇ ಮಾಡ್ಕೊಳ್ಳೋದು. ನನಗೆ ಇದೇ ಒಂಥರ ಕಂಫರ್ಟೇಬಲ್ ಅನ್ಸೋದು. ಸೊ ನೋಡಿ ಫ್ರೆಂಡ್ಸ್, ಈ ಮೆಷರ್ಮೆಂಟಲ್ಲಿ ಇರುವಂಥ ಗ್ಲಾಸ್ ಎಲ್ಲರ ಮನೆಯಲ್ಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಗ್ಲಾಸಲ್ಲಿ ಒಂದು ಎಷ್ಟು ಗ್ಲಾಸ್ ತೊಗೊಳ್ತೀನಿ ಅಂದರೆ 4 ಗ್ಲಾಸ್ ತೊಗೊಳ್ತೀನಿ ನಾನು. 4 ಗ್ಲಾಸ್ ತೊಗೊಳ್ತೀನಿ. ಟೂ ಹಾಕಿದ್ದೀನಿ ಇವಾಗ. ಸೊ ಇವಾಗ ಸ್ವಲ್ಪ ಕಾಯಿಲಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು 3 ಟೀ ಟೇಬಲ್ ಸ್ಪೂನ್ ಅಷ್ಟು ನಾನು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ. ಸೊ ನೀರಾಗಿ ಈ ಕನ್ಸಿಸ್ಟೆನ್ಸಿಲಿ ಕಳಿಸ್ಕೊಂಡಿದ್ದೀನಲ್ವ. ಸೊ ನೆಕ್ಸ್ಟ್ ಇಲ್ಲಿ ನೀರು ಬಿಸಿ ಆಗಲಿ ಅಂತ ಇಟ್ಟಿದೆ ಅಲ್ವಾ, ನೀರು ಬಿಸಿ ಆಗಿದೆ. ಸೊ ಅದಕ್ಕಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ನೀರು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾನು ಮೆಜರ್ಮೆಂಟ್ ತೋರಿಸ್ತೀನಿ ನೋಡಿ. ಇಲ್ಲಿ
ಬಟ್ಲು, ಆ ಮೆಷರ್ಮೆಂಟಲ್ಲಿ ಒಂದು 2 ಬಟ್ಲಷ್ಟು ರಾಗಿ ಹಸಿಟ್ಟು ಹಾಕಿ ಬಿಡ್ತೀನಿ. ಒಂದು 15 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಬಿಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪ ಇದೆ ನೋಡಿ. 5 ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 5 ಟೊಮೆಟೊ ತೊಗೊಂಡಿದ್ದೀನಿ. ಸೊ ನಾನು ಇದನ್ನು ತೆಗೆದ್ಬಿಡ್ತೀನಿ ಫ್ರೆಂಡ್ಸ್, ನೀಟಾಗಿ ಚಿಕ್ಕದಾಗಿ ನೀಟಾಗಿ ಕಟ್ಟಾಗುತ್ತೆ. ಸೊ ಇದೆಯಲ್ಲ ದಂಟು ತೆಗೆದ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಒಂದು 3 ಕ್ಯಾಪ್ಸಿಕಮ್, ಒಂದು 5 ಇಲ್ಲ 6 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಪಲ್ಯಕ್ಕೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಪಲ್ಯ ಮಾಡೋಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 2 ಟೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಜೀರಿಗೆ ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು, ಸಾಸಿವೆ ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕರ್ಬೇವಿನ ಸೊಪ್ಪು ಒಂದು 10 ಎಲೆ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಒಂದು 6 ಹಾಕಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ. ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ, ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಸ್ವಲ್ಪ ಈರುಳ್ಳಿ ಬ್ರೌನಿಷ್ ಕಲರ್ ಬರಬೇಕು ಬೇಗ ಅಂತ ಅಂದರೆ ನಾವು ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಬೇಕು. ಸೊ ಅದಕ್ಕೆ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ, ಬೇಗ ಬ್ರೌನಿಷ್ ಆಗಲಿ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಬ್ರೌನಿಷ್ ಆಗಿದೆ ಈರುಳ್ಳಿ ಆಲ್ರೆಡಿ. ಸೊ ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ಟೊಮೆಟೊನೂ ಸ್ವಲ್ಪ ಡ್ರೈ ಆಗಿದೆ. ಸೊ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ನೋಡಿ, ಇಷ್ಟಿಷ್ಟು ದೊಡ್ಡದಾಗೆ ಕಟ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸ್ವಲ್ಪ ಡ್ರೈ ಆಗಲಿ, ಅಷ್ಟರೊಳಗಡೆ ನಾನು ಬೀನ್ಸ್ನ ಸೋಸ್ಕೊಂಡು ಬರ್ತೀನಿ. ನನ್ನ ಮಗಳು ಇವಾಗ ಎದ್ದು ಬಂದಳು, ಅವಳು ಮಾತಾಡಿಸ್ತಿದ್ದೀನಿ ಆಯಿತಾ ನಿದ್ದೆ ಅಂತ ಹೇಳಿ. ನಾವು ಹೆಂಗೆ ಅಂತಂದರೆ ಹೆಣ್ಮಕ್ಳು ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಈ ಥರ ಒಲೆ ಮೇಲೆ ಚಿಕ್ಕಕ್ಕಿಟ್ಟು ಸ್ವಲ್ಪ ಅದು ವೆಜಿಟೇಬಲ್ಸ್ ಡ್ರೈ ಆಗಲಿ ಅಂತ ಬಿಡೋದು, ಬೇರೆ ಕೆಲಸ ಈ ಥರ ತರಕಾರಿ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಕಿಚನಲ್ಲಿ ಏನಾದರೂ ಅಡುಗೆ ಮಾಡ್ತಾನೆ ಪಾತ್ರೆ ಎಲ್ಲ ತೊಳ್ಕೊಳೋದು, ಒಂಥರ ಮಲ್ಟಿ ಟಾಸ್ಕ್ಗೆ ಲೀಡ್ ಮಾಡ್ತಾ ಇರ್ತೀವಲ್ವ. ನಾವು ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಎಲ್ಲರೂ ಒಂಥರ ಗ್ರೇಟೇ ಅಲ್ವಾ. ಸೊ ಫ್ರೆಂಡ್ಸ್, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ನೋಡ್ತಾ ಇರ್ಬೋದು, ಟೊಮ್ಯಾಟೊ ಎಲ್ಲ ಎಷ್ಟು ಚೆನ್ನಾಗಿ ಸ್ನ್ಯಾಶ್ ಆಗಿದೆ ಅಂತ, ಎಲ್ಲ ಕ್ಲೀನಾಗಿ ಡ್ರೈ ಆಗಿದೆ. ಸೊ ಕಡಲೆಕಾಳು ನಾನು ನೈಟೇ ನೆನೆಸಿಟ್ಟಿದ್ದೆ, ಸೊ ಅದನ್ನು ವಾಶ್ ಮಾಡಿ ನೀಟಾಗಿ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬೀನ್ಸು ಸಹ ವಾಶ್ ಮಾಡಿಕೊಂಡು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಕೊಬ್ಬರಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ, ಇದಿಷ್ಟು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಇದಿಷ್ಟು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, 2 ಟೀ ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಒಂದು 4 ಟೀ ಟೇಬಲ್ ಸ್ಪೂನಷ್ಟು ಕುರ್ಷಾಣಿ ಕಾಳು ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟನ್ನು ನಾನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಬರ್ತೀನಿ. ಸೊ ಫ್ರೆಂಡ್ಸ್, ಎಲ್ಲ ಪೇಸ್ಟ್ ಮಾಡಿಕೊಂಡೆ ನಾನು ಮಿಕ್ಸಿಲಿ. ಸೊ ಅದನ್ನು ಇವಾಗ ಇದಕ್ಕೆ ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ ನೋಡಿ. 2 ಟೇಬಲ್ ಸ್ಪೂನಷ್ಟು ಹಾಕ್ತೆ.
ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ನಾನು ಕುರ್ಷಣಿ ಕಾಳು ಮತ್ತು ಕೊಬ್ಬರಿ ಎಲ್ಲ ರುಬ್ಕೊಂಡೆ ಅಲ್ವಾ. ಸೊ ಅವಾಗ ಒಂದೆರಡು ಶೇಂಗಾ ಬೀಜ ಸಹ ಹುರಿದು ಹಾಕ್ಕೊಂಡಿದ್ದೆ. ಸೊ ಆ ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಹುರಿದು ಸಿಪ್ಪೆ ತೆಗೆದು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆ ಕ್ಲಿಪ್ಪಿಂಗ್ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ರೆಕಾರ್ಡ್ ಹಾಕ್ತಿದ್ದೀನಿ, ರೆಕಾರ್ಡೇ ಆಗಿಲ್ಲ. ಸೊ ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕಿದೆ. ಸೊ ನೀರು ನಾನು ಒಂದು ಚೊಂಬಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಸಾಕು ನನಗೆ ರೊಟ್ಟಿಗಲ್ವಾ. ರೈಸಲ್ಲೂ ಊಟ ಮಾಡ್ಬೋದು. ನೀವು ಕನ್ಸಿಸ್ಟೆನ್ಸಿ ನೋಡಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ರೈಸ್ಗೆ ಊಟ ಮಾಡ್ತೀವಿ ಇಲ್ಲ ಸ್ವಲ್ಪ ತಿಕ್ಕಾಗಿದ್ರೂ ನಾವು ಸಾಕು ರೈಸ್ ಅದರಲ್ಲೇ ಊಟ ಮಾಡ್ತೀವಿ ಅಂದರೂ ಸಹ ನೀವು ಇಷ್ಟು ಕನ್ಸಿಸ್ಟೆನ್ಸಿ ಬರೋ ಥರ ನೀರು ಹಾಕ್ಕೊಂಡ್ರೆ ನೋಡಿ, ಅದು ಬೆಂದಮೇಲೆ ಕರೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಹಾಕಿದ್ವಲ್ವ. ಸೊ ಇವಾಗ ಒಂದು ವಿಷಲ್ ಆಗಲಿ ಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಬಿಡ್ತೀನಿ. ಸೊ ಫ್ರೆಂಡ್ಸ್, ವಿಷಲ್ ಆಯಿತು ನೋಡಿ. ಪಲ್ಯ ಆಗಿದೆ. ಎಷ್ಟು ಚೆನ್ನಾಗಿರೋ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತೇಳಿ. ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಪಲ್ಯ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದೊಂದು 15 ಮಿನಿಟ್ಸಿಗೆ ಬೇಯುತ್ತೆ ಅಂತ ಹೇಳಿದ್ನೆ ಅಲ್ವಾ. ಸೊ ಇದನ್ನು ನೋಡಿ ಫ್ರೆಂಡ್ಸ್, ಕರೆಕ್ಟಾದ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಹಿಟ್ಟು ನೋಡ್ತಾ ಇರ್ಬೋದು ನೀವು. ರೊಟ್ಟಿ ಮಾಡೋ ಅಂಥ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ತುಂಬ ಬಿಸಿ ಇದೆಯಲ್ಲ ರೊಟ್ಟಿ, ಉಜ್ಜೋದಕ್ಕಾಗಲ್ಲ. ಸ್ವಲ್ಪ ತಣ್ಣಗಾಗ್ಬಿಡೋಣ. ಸೊ ಫ್ರೆಂಡ್ಸ್, ರೊಟ್ಟಿ ಮಾಡೋಕ್ಕೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡೆ ಅಲ್ವಾ. ಸೊ ಅದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇದ್ವು, ಅಡುಗೆ ಮಾಡಿದ್ದೆ ಅಲ್ವಾ. ಸೊ ಪಾತ್ರೆ ಎಲ್ಲ ಇದ್ವು ಸ್ವಲ್ಪ, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ ಆ ಗ್ಯಾಪಲ್ಲಿ. ಸೊ ಫ್ರೆಂಡ್ಸ್, ರೊಟ್ಟಿ ಮಾಡೋಕ್ಕೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಅದೊಂದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಸೊ ಆ ಗ್ಯಾಪಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇದು ಅಡುಗೆ ಮಾಡಿದ ಪಾತ್ರೆಗಳು, ಅದನ್ನು ಸ್ವಲ್ಪ ತೊಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಿಟ್ಟೆಲ್ಲ ಆರಿದೆ. ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಿಟ್ಟೇನು ಹಾಕೊಳ್ಳೋದೇ ಬೇಡ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ, ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳ್ಳಗೂ ಆಗಿಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ನಾನು ತೋರಿಸಿದ್ನಲ್ವ ಆ ಮೆಜರ್ಮೆಂಟಲ್ಲೇ ಎಲ್ಲ ಮಾಡಿ. ಹಾಗೆ ಒಂದು 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಟಾಕಿ ಬೇಯಿಸ್ಕೊಂಡು ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ಉಜ್ಜೋಣ. ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಇಲ್ಲೇ. ಸೊ ಫ್ರೆಂಡ್ಸ್, ಈ ಥರ ನಾನು ಲತೋಡಿಲ್ಲ ಉಜ್ಜೋದು. ನೀಟಾಗಿ ಎಡ್ಜಸ್ ಎಲ್ಲ ಏನು ಒಟ್ಕೊಳ್ದಾಗೆ ನೀಟಾಗಿ ಉಜ್ಕೋಬೇಕು.
ನೋಡಿ ಇಲ್ಲಿ ಇಷ್ಟು ತೆಳುವಾಗಿ ಉಜ್ಕೊಂಡಿದ್ದೀನಿ, ಎಡ್ಜಸ್ ಏನು ಹೊಡ್ಕೊಂಡಿಲ್ಲ, ನೀಟಾಗಿ ಬಂದಿದೆ. ಸೊ ಇವಾಗ ಬೇಯಿಸ್ಕೊತೀನಿ. ಸೊ ನಾವು ಹಿಟ್ಟೇನು ಹಾಕಿ ಉಜ್ಜಿರ್ತೀವಲ್ವ ಅದನ್ನು ಮೇಲ್ಗಡೆ ಮಾಡಿ ಹಾಕ್ಬೇಕು ಹಂಚ ಮೇಲೆ. ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಪೀಸಷ್ಟು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ವಾಟರಲ್ಲಿ ಆ ಕಾಟನ್ ಬಟ್ಟೆನ ಡಿಪ್ ಮಾಡಿ ಈ ರೊಟ್ಟಿ ಮೇಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ನೀರನ್ನ. ಸೊ ಈಗ ವಾಟರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಅಂತ ಅನಿಸುತ್ತಲ್ವಾ, ಸೊ ಆವಾಗ ನಾವು ಇನ್ನೊಂದು ಸೈಡ್ ತಿರುವಿ ಈ ಥರ ಹಾಕಬೇಕು. ನೋಡಿ ಇಲ್ಲಿ ಚೆನ್ನಾಗಿ ಇರ್ತಾ ಇದೆ. ಸೊ ಈ ಥರ ಬೇಯಿಸ್ಕೊಳ್ಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ರೊಟ್ಟಿ ರೆಡಿ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ರೊಟ್ಟಿ. ಎಷ್ಟು ಸ್ಮೂತಾಗಿ ಸಾಫ್ಟಾಗಿದೆ ನೋಡ್ತಾ ಇರ್ಬೋದು ನೀವು. ನನಗೆ ಈ ಥರ ರೊಟ್ಟಿ ಸ್ಮೂತ್ ಇರಬೇಕು ಫ್ರೆಂಡ್ಸ್, ತುಂಬ ಗಟ್ಟಿ ಇದ್ದರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ರಫ್ ಇರಬಾರ್ದು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮಾಡಿರೋ ಥರನ ಫಾಲೋ ಮಾಡಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ, ಮಾತ್ರ ಸೂಪರಾಗಿ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಕಾಳು, ಆ ಬೀನ್ಸು ಆ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳು ರೊಟ್ಟಿ ತಿಂತಾಳೆ ಫ್ರೆಂಡ್ಸ್, ರೊಟ್ಟಿ ಅಂದರೆ ತುಂಬ ಇಷ್ಟ. ನನ್ನ ಮಗನ ತಿಂತಾನೆ ಅಂದರೆ ರೊಟ್ಟಿ ಮಾಡಿದರೆ ಒಂದಿನ ಸ್ವಲ್ಪ ಅನ್ನ ಊಟ ಮಾಡ್ತಾನೆ. ಇವಳು ಬೇಕಿದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಬೇಕಿದ್ರೆ ರೊಟ್ಟಿ ತಿಂದ್ಬಿಡ್ತಾಳೆ. ಅವನು ಆಗಲ್ಲ, ಅವನಿಗೆ ಸ್ವಲ್ಪ ರೈಸ್ ಜಾಸ್ತಿ ಇಷ್ಟಪಡ್ತಾನೆ. ಇವಳು ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡಿ ತಿಂಡಿ ತಿಂತಾ ಇದ್ದಾಳೆ. ಅವ್ನು ಇವಾಗ ಜಸ್ಟ್ ಎದ್ದು ಬಂದು ಕೂತಿದ್ದಾನೆ ನೋಡ್ರಿ. ಹೋಗು ಬ್ರಷ್ ಮಾಡ್ಕೊಂಬನಿ, ಟಿಫನ್ ಮಾಡ್ಕೊಂತ. ಸೊ ಫ್ರೆಂಡ್ಸ್ ನಾನು ನನ್ನ ಮಗ ಇಬ್ಬರು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀವಿ. ಇವಾಗ ಆಲ್ರೆಡಿ 10 o'clock ಆಗೇ ಬಿಡ್ತು. ಸೊ ಫ್ರೆಂಡ್ಸ್ ಇವಾಗ ಆಯಿತು ರೊಟ್ಟಿ ಅಷ್ಟು 10 o'clock ಆಗೇ ಬಿಡ್ತು ಫ್ರೆಂಡ್ಸ್. 9:30 ಒಳಗಡೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನ್ನ ಮಗಳು ಟಿಫನ್ ಆಯಿತು, ನನ್ನ ಮಗ ಇವಾಗ ಮಾಡ್ತಾಯಿದ್ದೆ, ನಾನು ನನ್ನ ಮಗ ಮಾಡ್ತಾಯಿದ್ವಿ. ಬನ್ನಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಪಲ್ಯ ತಿನ್ನೋಣ. ಸಕ್ಕ ಟೇಸ್ಟಿಯಾಗಿದೆ. ನಾನು ಮಾಡಿರೋವಂಥ ಮೆಥಡಲ್ಲಿ ಫಾಲೋ ಮಾಡ್ಕೊಂಡು ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನ್ನ ಮಗನು ಚೆನ್ನಾಗಿದೆ ಅಂತಿದ್ದಾನೆ. ನಾನು ನಿಜ ಸುಳ್ಳು ಹೇಳ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ. ಹಸ್ಬೆಂಡಿಗೆ ತಿಂಡಿ ಆವಾಗಲೇ ರೊಟ್ಟಿ ಬೇಯಿಸ್ಕೊಂತಾನೆ ಕೊಟ್ಬಿಟ್ಟೆ, ಅವ್ರು ತಿನ್ಕೊಂಡು ಹೋದ್ರು, ಏನೋ ಕೆಲಸ ಇದೆ ಅಂತ ಹೇಳಿ. ನಾನು ಇವಾಗ ಮಾಡ್ತಾ ಇದ್ದೀನಿ. ಟಿಫನ್ ಮುಗಿಸಿ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ, ಸ್ವಲ್ಪ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಅದನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಬಟ್ಟೆ ಒಣಾಕಿದ್ದೆ, ಬಂದು ಬ್ರಷ್ ಇಟ್ಟಿದ್ದೆ, ಒಣಾಕಿ ಬರ್ತೀನಿ. ಚೆನ್ನಾಗಿ ಒಣಗುತ್ತೆ ಫ್ರೆಂಡ್ಸ್, ಬಿಸಿಲು ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವಾಗ ಫ್ರೂಟ್ಸ್ ತಗೊಬಂದು, ಫ್ರೂಟ್ಸ್ ಇಲ್ಲ ತರಬೇಕಾದ್ರೆ ಮಮ್ಮಿ ಜ್ಯೂಸು ಅಂತಾರೆ ಫ್ರೆಂಡ್ಸ್ ನನ್ನ ಮಕ್ಕಳು. ಸೊ ಈಗ ಅವ್ರಿಗೆ ಜ್ಯೂಸ್ ಮಾಡಿ ಕೊಡಬೇಕು. ಲಾಸ್ಟ್ ಸಂಡೇ ತಂದಿರೋ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಆ್ಯಪಲ್ ಒಂದು 3 ಇದಾವೆ ಅಷ್ಟೇ. ಸೊ ಇವಾಗ ಪೈನಾಪಲ್ ಜ್ಯೂಸ್ ಮಾಡ್ತೀನಿ ಒಂದರಲ್ಲಿ, ಇನ್ನೂ ಒಂದು ಹಾಗೆ ಇಡ್ತೀನಿ, ಅಡುಗೆ ಮಾಡ್ಕೊಳ್ಬೇಕು.
ಎಷ್ಟು ನೀರು ಕುಡಿದ್ರೂ ನೀರು ಕುಡಿಯೋಣ ಅನಿಸುತ್ತೆ, ಎಷ್ಟು ಜ್ಯೂಸ್ ಕೊಟ್ಟರು ಕುಡಿಯೋಣ ಅನಿಸುತ್ತೆ, ಅಷ್ಟೊಂದು ಬಿಸಿಲಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಸ್ಬೆಂಡ್ ಫ್ರೂಟ್ಸ್ ಎಲ್ಲ ತಂದಿದ್ರಲ್ವ, ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಮಕ್ಕಳು ಫ್ರೂಟ್ಸ್ ನೋಡಿದ ತಕ್ಷಣವೇ ಮಮ್ಮಿ ಜ್ಯೂಸ್ ಮಾಡು ಮಮ್ಮಿ ಅಂತ ಅಂದರು. ಸೊ ಅದಕ್ಕೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ, ಜ್ಯೂಸ್ ಮಾಡಿಕೊಡೋಣ ಅಂತೇಳಿ. ಪೈನಾಪಲ್ ಜ್ಯೂಸ್ ಮಾಡಿಕೊಡ್ತೀನಿ, ವಾಟರ್ ಮೆಲನ್ನು ಹಾಗೆ ತಿನ್ಕೊಳ್ಳಿ ಹೆಚ್ಚಿಡ್ತೀನಿ ಅಂತ ಹೇಳಿದೆ. ಸೊ ಈಗ ರಜೆ ಇರೋದ್ರಿಂದ ಅವ್ರಿಗೂ ಏನಾದರೂ ತಿನ್ನಬೇಕು ಅನಿಸುತ್ತಾ, ಸೊ ಹಂಗಾಗಿ ಫ್ರೂಟ್ಸ್ ಜಾಸ್ತಿ ಕೊಡ್ತೀನಿ ನಾನು. ಯಾಕಂದರೆ ತುಂಬಾ ಸೆಕೆ ಇರೋದ್ರಿಂದ ಏನಾದರೂ ಫ್ರೂಟ್ಸು ಅದು ತಿನ್ನೋಣ ಆ ಥರನೇ ಅನಿಸ್ತಾ ಇರುತ್ತೆ. ಸೊ ಬಾಡಿನೂ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ಫ್ರೂಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ ನಾವು ಮನೇಲಿ. ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದಾಯಿತು. ಸೊ ಜ್ಯೂಸ್ ಮಾಡೋಣ ಅಂತ ಬಂದೆ. ಚಿಯಾ ಸೀಡ್ಸ್ ನಾನು ಡೈಲಿ ನೆನೆಹಾಕಿರ್ತೀನಿ. ಸೊ ಏನಾದರೂ ಜ್ಯೂಸ್ ಮಾಡಿದರೆ ಅಟ್ಲೀಸ್ಟ್ ವಾಟರಿಗಾದರೂ ಹಾಕಿ ಕುಡಿತೀವಿ. ಸೊ ಅಷ್ಟು ಎಕ್ಸಸ್ ಆಫ್ ಈಟ್ ಇರೋದ್ರಿಂದ ಇಯರು. ಸೊ ಹಂಗಾಗಿ ಚಿಯಾ ಸೀಡ್ಸ್ ಕಂಪಲ್ಸರಿ ಡೈಲಿ ನೆನೆಹಾಕಿದ್ದೇ ಇರ್ತೀನಿ. ಮಕ್ಕಳಿಗಂತೂ ಫುಲ್ ಖುಷಿನ ಖುಷಿ, ಮಮ್ಮಿ ಎಮ್ಮಿ ಮಮ್ಮಿ ಮಮ್ಮಿ ಎಮ್ಮಿ ಮಮ್ಮಿ ಅಂತ ಅಂದ್ಕೊಂಡೆ ಕುಡಿದ್ರು. ಪಾರ್ಸಲ್ ನಮ್ಮ ಪಪ್ಪಂದ ನಿಂದೇನ್ರಿ? ನನಗೆ ಏನಕ್ಕೆ ಬರ್ತಡೆಗ ನಿನಗೆ ಅಂತೀಯ? ನಿಂದೆ ಟಿ ಶರ್ಟ್ ನೋಡಿದ್ರೆ ಗೊತ್ತಾಗ್ತದೆ ನನಗೇನಂತ. ನನಗೆ ಬುಕ್ ಮಾಡಿದ್ದು ಏನು ನೈಟ್ ವೇರ ಚೆನ್ನಾಗಿದೆ ನಿನಗೆ ಸುಮ್ಮನೆ 2 ಜೊತೆ ಬುಕ್ ಮಾಡಿಬಿಟ್ಟಿದ್ಯಾ? ನನಗೆ ಗೊತ್ತಿಲ್ಲದಾಗಿ ಕಲರ್ ಚೆನ್ನಾಗಿದೆ ಕಣೆ, ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದೀನಿ. ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನಮ್ಮ ಮನೆಯವರು ಬುಕ್ ಮಾಡಿದ ನನಗೆ ಗೊತ್ತಿಲ್ಲದಾಗೆ. ನನ್ನ ಮಂಡೇ ಬರ್ತಡೇ ಅಲ್ವಾ, ಸೊ ಬರ್ತಡೇ ಇದೆ. ಸೊ ಅವರು ಅಲ್ಲ, ಸಾರಿ, ಟ್ಯೂಸ್ಡೇ ಬರ್ತಡೇ ಇದೆ. ನನ್ನ ಮಗಳು ಟ್ಯೂಸ್ಡೇ ಅಂತಿದ್ದಾರೆ, ನನ್ನ ಮಗಳು ಟ್ಯೂಸ್ಡೇ ನನ್ನ ಬರ್ಡೇ ಏಪ್ರಿಲ್ 21ಗೆ. ಸೊ ನನಗೆ ಗೊತ್ತಿಲ್ಲದಾಗ ಸರ್ಪ್ರೈಸಾಗಿ ಬುಕ್ ಮಾಡಿದ್ದಾರೆ. ಇವಾಗ ಪಾರ್ಸಲ್ ಬಂತು. ಯಾರಿಗೆ ಬುಕ್ ಮಾಡಿದ್ದು ಅಂತ ನಮ್ಮ ಮನೆಯವ್ರಿಗೆ ಟೀ ಶರ್ಟ್ ಬುಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ನನಗೇನೆ 1-2 ಟೀ ಶರ್ಟ್ ಬುಕ್ ಮಾಡಿದ್ದೆ ಅಂತಿದ್ದಾರೆ. ನಾನು ಇವಾಗ ನೋಡಿದ್ರೆ ನನಗೆ ಫ್ರೆಂಡ್ಸ್ ಈ ಡ್ರೆಸ್ಸಿನ ಒಂದು ಕತೆ. ಸೊ ಮಕ್ಕಳಿಗೆ ಒಳ್ಳೆ ಟೈಮ್ ಪಾಸ್ ಆಗಲಿ ಅಂತೇಳಿ ಅವ್ರ ಜೊತೆ ಚೆಸ್ಸು, ಈ ಥರ ಮ್ಯಾಜಿಕಲ್ ಫಿಶಿಂಗ್ ಗೇಮ್ ಅಂತ ಬರುತ್ತಲ್ವ, ಸೊ ಆ ಗೇಮು ಸೊ ಎಲ್ಲ ಕೂತ್ಕೊಂಡು ಅವ್ರ ಜೊತೆ ಆಟ ಆಡ್ತೀನಿ. ಬಿಕಾಸ್ ಅವರಿಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಾಂದರೆ ಬರೀ ಟಿ ವಿ ನೋಡೋದೇ ಮಾಡ್ತಾರೆ. ಸೊ ಹಂಗಾಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತೀನಿ. ಒಂದು ಗೇಮ್ ನಾನು ವಿನ್ ಆದೆ, ಒಂದು ಗೇಮ್ ನನ್ನ ಮಗ ವಿನ್ ಆದ. ಸೊ ಈ ಥರ ಎಂಜಾಯ್ ಮಾಡ್ತಾ ಆಟಾಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ನನ್ನ ಒಂದು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಇಷ್ಟ ಆಗಿತ್ತು. ನಾನು ಮಾಡಿರುವಂಥ ರೆಸಿಪಿ ರಾಗಿ ರೊಟ್ಟಿ ಮತ್ತು ಪಲ್ಯ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ ರೆಸಿಪಿ ಮನೇಲಿ ಟ್ರೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವ್ಯೂಸ್ ಆಗ್ತಿದೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತಾ ಇರ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.